ಕೇಂದ್ರ ಸರ್ಕಾರದಿಂದ ವಕ್ಫ್ ಕಾಯ್ದೆ ತಿದ್ದುಪಡಿ. ಸುಪ್ರೀಂ ಕೋರ್ಟ್ನಲ್ಲಿ ತಕರಾರು ಅರ್ಜಿ ವಿಚಾರಣೆ. ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ಪೀಠದಲ್ಲಿ ವಿಚಾರಣೆ. ಕೇಂದ್ರದ ಪರ ಹಿರಿಯ ವಕೀಲ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸುತ್ತಾರೆ. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸುತ್ತಾರೆ. ಹೊಸ ಕಾನೂನಿನಲ್ಲಿ ಹಲವು ಲೋಪಗಳಿವೆ. ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮರು ಮಾತ್ರ ಭಾಗವಾಗಿದ್ದರು, ಈಗ ಹಿಂದೂಗಳು ಸಹ ಭಾಗವಾಗಬಹುದು. ಸಂಸತ್ತಿನ ಶಾಸನದ ಮೂಲಕ ಮೂಲಭೂತ ಹಕ್ಕುಗಳ ನೇರ ಆಕ್ರಮಣ ಅಂತ ಎಲ್ಲ ವಾದ ಇದೆ. ಅರ್ಜಿದಾರರ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದವನ್ನು ಮಂಡಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಈಗ ವಕ್ಫ್ ಕಾಯ್ದೆ ತಿದ್ದುಪಡಿ ಏನು ಮಾಡಲಾಗಿದೆ, ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನೂರಾರು ಅರ್ಜಿಗಳನ್ನು ಹೋಗಿ ಹಾಕಿದ್ದಾರೆ. ತಕರಾರು ಅರ್ಜಿಗಳನ್ನು, ಅದಕ್ಕೆ ಈಗ ವಿಚಾರಣೆ ಆರಂಭವಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಕೇಂದ್ರದ ಪರ ಹಿರಿಯ ವಕೀಲ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸ್ತಾ ಇರೋದು, ಜೊತೆಗೆ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ವಾದವನ್ನು ಮಂಡಿಸ್ತಾ ಇರೋದು. ಹೊಸ ಕಾನೂನಿನಲ್ಲಿ ಹಲವು ಲೋಪಗಳಿವೆ ಅನ್ನುವಂಥದ್ದನ್ನು ಆಕ್ಷೇಪಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮರು ಮಾತ್ರ ಭಾಗವಾಗಿದ್ದರು, ಈಗ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮರನ್ನ ಬಿಟ್ಟು ಇನ್ನುಳಿದಂಥವ್ರು ಇದ್ದಾರೆ. ಇಲ್ಲ, ಹಿಂದೇನೂ ಇದ್ರಲ್ವಾ ಅಲ್ಲಿ. ಸಂಸತ್ತಿನ ಶಾಸನದ ಮೂಲಕವಾಗಿ ಮೂಲಭೂತ ಹಕ್ಕುಗಳ ನೇರ ಆಕ್ರಮಣ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ.